ಹಾಯ್ ಸ್ನೇಹಿತರೆ, ನಮಸ್ತೆ ಎಲ್ಲರಿಗೂ. ನಾನು ಇವತ್ತು ಈ ವಿಡಿಯೋ ಮಾಡಲು ಕಾರಣ ಏನಂದರೆ, ನಮ್ಮ ಬ್ಯಾಂಗ್ಳೂರಲ್ಲಿ ಇವತ್ತು ಯಾವ ಲೆವೆಲ್ಗೆ ಟ್ರಾಫಿಕ್ ಆಗಿದೆ ಅಂದರೆ, ಟ್ರಾಫಿಕ್ ಜಾಮ್ ಆಗ್ತಿದೆ ಅಂದರೆ ಮಿನಿಮಮ್ ಅರ್ಧ ಮುಕ್ಕಾಲು ಗಂಟೆ 1 ಕಿಲೋಮೀಟರ್ ದಾಟೋದಕ್ಕೆ ಒಂದೊಂದು ಏರಿಯಾದಲ್ಲಿ ಆ ಪರಿಸ್ಥಿತಿ ನಾವು ಬಂದಿದ್ದೀವಿ. ಏನು ರೀಸನು? ಎಲ್ಲಿ ನೋಡಿದ್ರು ಬರೀ ಕಾರ್ಗಳು, ಹೆವಿ ಕಾರ್ಸು. ಈ ಕಾರ್ಗಳಿಂದನೇ ಜಾಸ್ತಿ ಟ್ರಾಫಿಕ್ ಜಾಮ್ ಆಗ್ತಿರೋದು. ಅಂದರೆ ಕಾರ್ ಎಲ್ಲರಿಗೂ ತುಂಬ ಇಂಪಾರ್ಟೆಂಟ್ ಲೈಫಲ್ಲಿ. ಎಲ್ಲ ಮನೆಗೂ ಕಾರಿದೆ, ನಾವು ಕಾರಲ್ಲಿ ಓಡೋದು ಇಂಪಾರ್ಟೆಂಟೇ. ಬಟ್ ನಾನು ಹೇಳೋದೇನೆಂದರೆ, ನನ್ನ ರಿಕ್ವೆಸ್ಟು, ನಾವು ಒಬ್ಬರೇ ಓಡಾಡಿದಾಗ ಬೈಕಲ್ಲಿ ಓಡೋಣ, ಕಾರ್ ಅವಶ್ಯಕತೆ ಇಲ್ಲ. ಇದರಿಂದ ಏನಾಗುತ್ತೆ ಅಂದರೆ ಟ್ರಾಫಿಕ್ ತುಂಬ ಕಡಿಮೆ ಆಗುತ್ತೆ, ಬೈಕಿಗೆ ಕಡಿಮೆ ಸ್ಪೇಸ್ ಸಾಕು, ಟೈಮ್ ಸೇವ್ ಆಗುತ್ತೆ. ಆಮೇಲೆ ನಮ್ಮ ಟ್ರಾಫಿಕ್ ಪೊಲೀಸ್ಗೆ ನಾವು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಇವತ್ತು ನನಗೆ ಕಾರಲ್ಲಿ ಬರಬೇಕಾದ್ರೆ ನಾನು ಹಿಂದ್ಗಡೆ ಅಂದರೆ ಒಂದು ಕಿಲೋಮೀಟ್ರ್ ಹಿಂದೆ ಒಂದು ಆಂಬುಲೆನ್ಸು ಪಾಸ್ ಆಗೋಕ್ಕಾಗಿಲ್ಲ. ಏನಕ್ಕೆ? ಹೆವಿ ವೆಹಿಕಲ್ಸು. ನಾನು ಹೇಳೋದೇನೆಂದರೆ, ಅವಶ್ಯಕತೆ ಇದ್ದಾಗ ಕಾರ್ ಎತ್ತಾನ, ಫ್ಯಾಮಿಲಿ ಜೊತೆ ಹೋದಾಗ ಕಾರ್ ಎತ್ತಾನ, ನಮ್ಗೆ ಇಂಪಾರ್ಟೆಂಟ್ ಕೆಲಸದ ಕಾರ್ ಎತ್ತಾನ. ಬಟ್ ಒಬ್ಬರೇ ಓಡಾಡಬೇಕಾದ್ರೆ ಬೈಕಲ್ಲಿ ಆದಷ್ಟು ಓಡಾಡೋದು ನಮ್ಗೆ ಒಳ್ಳೇದು ಅಂತ ಅನಿಸ್ತಿದೆ ಸ್ನೇಹಿತರೆ. ಅಷ್ಟೇ ನಾನು ಹೇಳಕ್ಕೆ ಬಂದಿದ್ದು ಇವತ್ತು. ಈ ಇನ್ಫಾರ್ಮೇಷನ್ ನಿಮಗೆ ಒಳ್ಳೇದು ಅಂತ ಅನಿಸಿದ್ರೆ ದಯವಿಟ್ಟು ಶೇರ್ ಮಾಡಿ. ಥ್ಯಾಂಕ್ ಯು ಮೈ ಡಿಯರ್ ಫ್ರೆಂಡ್ಸ್.